ಶಿವಮೊಗ್ಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಅಧ್ವಾನದ ಕತೆ. ಸಾಗರ ತಾಲೂಕಿನ ತ್ಯಾಗರ್ತಿ ಆಸ್ಪತ್ರೆ ಅಯೋಮಯ. ಆ ಆಸ್ಪತ್ರೆಯಲ್ಲಿ ವೈದ್ಯರಿದಾರ, ನರ್ಸ್ಗಳಿದಾರಂತ ಹುಡುಕಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರೋದು ಒಬ್ರು ವೈದ್ಯರು. ಶಿವಮೊಗ್ಗದಿಂದ ಈ ಡಾಕ್ಟರ್ ಪ್ರತಿದಿನ ಓಡಾಟವನ್ನ ಮಾಡ್ತಾರೆ. ಆದರೆ ತ್ಯಾಗರ್ತಿಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ, ಯಾರ ಪರಿಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಗೋಜಿಗೆ ಹೋಗಲ್ಲ. ನುರಿತ ನರ್ಸ್ಗಳಿಲ್ಲ. ಈ ಒಂದು ನರ್ಸ್ಗಳಿಲ್ಲದೆ ಹೆರಿಗೆ ಕಷ್ಟ ಆಗ್ತಿದೆ. ಇಲ್ಲಿ 1 ವರ್ಷಕ್ಕೆ 4-5 ಹೆರಿಗೆ ಮಾತ್ರ ಆಗುತ್ತೆ. ವೈದ್ಯರೇ ಇಲ್ಲ, ನರ್ಸ್ಗಳೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಹೆರಿಗೆ ಹೇಗಾಗೋದಕ್ಕೆ ಸಾಧ್ಯ ಇದೆ? ವಿದ್ಯುತ್ ಸಮಸ್ಯೆಯಿಂದ ಕೋಲ್ಡ್ ಸ್ಟೋರೇಜ್ ಹಾಳಾಗಿದೆ. ವ್ಯಾಕ್ಸಿನ್ಗಳ ಗುಣಮಟ್ಟ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಈ ಆಸ್ಪತ್ರೆಯದ್ದು. ಡಾಕ್ಟರ್ಗೆ ವಸತಿ ಗೃಹ ಇದೆ, ಆದರೆ ಅಲ್ಲಿ ಡಾಕ್ಟ್ರೇ ಇರಲ್ಲ. ಅವರು ಶಿವಮೊಗ್ಗದಿಂದ ಪ್ರತಿನಿತ್ಯ ಓಡಾಟ ಮಾಡ್ತಾರೆ. ಆಸ್ಪತ್ರೆಯ ಆವರಣದಲ್ಲಿರುವ ವಸತಿ ಗೃಹದ ಸುತ್ತಲೂ ಗಿಡಗಂಟಿಗಳು ಬೆಳೆದು ಹಾವುಗಳು ಓಡಾಡ್ತವೆ. ಆಸ್ಪತ್ರೆಯಲ್ಲಿ ಕಂಪ್ಯೂಟರ್, ಪ್ರಿಂಟರ್ಗಳಿದ್ರು. ಪ್ರಿಂಟರ್ಗೆ ಇಂಕ್ ಹಾಕದೆ ವರ್ಷಗಳೇ ಕಳೆದಿವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 28 ಸಿಬ್ಬಂದಿಗಳು ಬೇಕಿರಬೇಕು, ಆದರೆ ಇಲ್ಲಿ 18 ಸಿಬ್ಬಂದಿ ಇದ್ದಾರೆ. ಹಾಗಾಗಿ ಈ ಇಡೀ ಆಸ್ಪತ್ರೆ ಜನರಿಗೆ ಉಪಯೋಗ ಆಗುವ ಬದಲು ಕೇವಲ ಅದಕ್ಕೆ ಹೆಸರಿಗಷ್ಟೇ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯಕ್ಕಿದೆ ಕೇಂದ್ರ ಇದೆ ಅನ್ನುವ ರೀತಿಯಾಗಿದೆ. ಈ ಮೊದಲು ನಾವು ನಮ್ಮ ಹಾಸ್ಪಿಟ್ಲ್ ಸ್ವಚ್ಛವಾಗಿ ಮತ್ತು ಸುವ್ಯವಸ್ಥಿತವಾದ ಹಾಸ್ಪಿಟ್ಲ್ ಇದೆ. ಆದರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಡಾಕ್ಟರ್ ಕೊರತೆ ಇದೆ. ಈ ವಿಚಾರವಾಗಿ ನಾವು ಅದೆಷ್ಟೋ ಸತಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಾವು ತಿಳಿಸಿದ್ರು ಸಹ ಅವರು ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸಲಿಲ್ಲ. ಜೊತೆಗೆ ಸುವ್ಯವಸ್ಥಿತವಾದಂಥ ಸಿಬ್ಬಂದಿ ವರ್ಗದವ್ರಿಗೆ, ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರಿಗೆ ಮನೆಗಳಿದ್ರು ಸಹ ಅದನ್ನು ದುರಸ್ತಿ ಮಾಡಲಿಲ್ಲ. ಅಲ್ಲಿಗೇನಾಗ್ತದೆ, ಅನೈತಿಕ ಚಟುವಟಿಕೆ ಮತ್ತು ಜಾನುವಾರುಗಳ ವಾಸಕ್ಕೆ ಯೋಗ್ಯವಾಗಿದೆ. ಆಮೇಲೆ ಗಿಡ ಗಂಟಿಗಳು ಸಹ ಅಲ್ಲಿ ಜಾಸ್ತಿ ಬೆಳೆದು ಆ ಪ್ಲೇಸ್ ಅನ್ನುವಂಥದ್ದು ಒಂಥರ ಜನನಿಬಿಡ ಪ್ರದೇಶ ಆಗಿದೆ. ಇದಕ್ಕೆ ಇಲ್ಲಿ ಸಹ ಸಾರ್ವಜನಿಕರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು. ಇದನ್ನು ಮನಗೊಂಡಂಥ ನಾವು ಗ್ರಾಮ ಪಂಚಾಯಿತಿ ನಮ್ಮ ಎಲ್ಲ ಸದಸ್ಯರು KDP ಮೀಟಿಂಗಿಗೆ ಹಾಸ್ಪಿಟಲ್ ಡಿಪಾರ್ಟ್ಮೆಂಟಿಂದ ಕರೆದಾಗ ಡಾಕ್ಟ್ರು ಬರೆದು ಅವರ ಸಿಬ್ಬಂದಿ ವರ್ಗದವ್ರನ್ನ ಕಳಿಸ್ತಾರೆ. ಆದ ಕಾರಣ ಅವರನ್ನು ಸಹ ಒಂದ್ಸತಿ ನಿಲ್ಲಿಸಿ ಡಾಕ್ಟ್ರು ಕರೆದಾಗ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳಿದರು. ಆದರೂ ಸಹ ಅದು ಏನು ಪ್ರಯೋಜನಕಾರಿ ಆಗಲಿಲ್ಲ ನಮಗೆ. ಆದರೆ ದಿನಕ್ಕೆ ಒಂದು 200 ಪೇಷಂಟ್ ಇಲ್ಲಿ ಯಾವುದೇ ವ್ಯವಸ್ಥೆ ಇದ್ದ ಟೈಮ್ನಲ್ಲೂ ಸುಧಾ ಇಲ್ಲಿ ಡಾಕ್ಟರ್ಗಳು ಒಳ್ಳೊಳ್ಳೆ ಫಾರಿನ್ ಡಾಕ್ಟರ್ ಎಲ್ಲ ಇಲ್ಲೇ ಕ್ವಾರ್ಟರ್ಸಲ್ಲಿ ಇರ್ತಿದ್ರು. ಆದರೆ ಈಗ ಎಲ್ಲ ಸವಲತ್ತುಗಳು ಇದ್ದರೂ ಸುತ ಇಲ್ಲಿ ಯಾವ ಡಾಕ್ಟರ್ಗಳು ವಾಸಿಸ್ತಿಲ್ಲ. ಎಲ್ಲ ಸಾಗರದಲ್ಲಿ ವಾಸಿಸ್ಕೊಳ್ತಾರೆ, ಇಲ್ಲಿಂದ ಬಂದು ಹೋಗ್ತಾರೆ. ಆದರೆ ಇಲ್ಲಿ ಕ್ವಾರ್ಟರ್ಸ್ ಸುತ್ತ ಯಾವುದೂ ಇಲ್ಲ. ಅಂದರೆ ಕ್ವಾರ್ಟರ್ಸ್ ಇದ್ದಾವೆ, ಯಾವುದೂ ಸರಿಯಾದ ಸ್ಥಿತಿಯಲ್ಲಿ ಇಲ್ಲ. ಇದಕ್ಕೆ ಸರಿಯಾದ ಸಂಬಂಧಪಟ್ಟರು ಅದಕ್ಕೆ ವ್ಯವಸ್ಥೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಎಲ್ಲ ಕಟ್ಟಡ ತುಂಬ ಹೊರಗಿಂದ ತುಂಬ ಚೆನ್ನಾಗಿದೆ, ಆದರೆ ಒಳಗೆ ಜನರಿಗೆ ಏನು ಪ್ರಯೋಜನ ಬೇಕು, ಸೌಲಭ್ಯಗಳು ಬೇಕು, ಅದೇ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಸ್ಪತ್ರೆಗೆ ಇನ್ನು ಯಾರು ಬರ್ತಾರೆ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇಲ್ಲಿ ಅಂತ ಹೇಳಿ ಏನೆಲ್ಲ ಸಮಸ್ಯೆಗಳಿದೆ? ಹೌದು ನವಿತಾ, ಶಿವಮೊಗ್ಗದ ಒಂದು ಕಡೆ ಶಿವಮೊಗ್ಗದಲ್ಲಿ KFD ಕಾಯಿಲೆ ಒಂದು ರೀತಿಯಲ್ಲಿ ಔಟ್ ಬ್ರೇಕ್ ಆದ್ರೆ, ಇನ್ನೊಂದು ಕಡೆ ಆಸ್ಪತ್ರೆಗಳೇ ಸರಿಯಾಗಿ ನಿರ್ವಹಣೆ ಇಲ್ಲದೆ ರೋಗಗ್ರಸ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಿವಮೊಗ್ಗದ ಏನು ಸಾಗರದ ಸಮೀಪದಲ್ಲಿರುವಂತಹ ತ್ಯಾಗರ್ತಿ ಹೋಬಳಿ ಏನಿದೆ, ಆ ಹೋಬಳಿಗೆ ಸುತ್ತಮುತ್ತ 10 ಹಳ್ಳಿಗಳಿವೆ. 10 ಹಳ್ಳಿಗಳಿಗೆ ಇದೊಂದೇ ಪ್ರಾಥಮಿಕ ಏನು ಚಿಕಿತ್ಸಾ ಕೇಂದ್ರ ಆಗಿದೆ. ಇಲ್ಲಿ ನೂರಾರು ಏನು ರೋಗಿಗಳು ಬಂದು ಪ್ರತಿನಿತ್ಯ ತಮ್ಮ ಏನು ಚಿಕಿತ್ಸೆಯನ್ನ ಪಡಿತಾರೆ. ಆದ್ರೆ ಈ ಚಿಕಿತ್ಸೆ ಪಡೆಯೋದಕ್ಕೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿಲ್ಲ. ಯಾಕಂದ್ರೆ ಆಸ್ಪತ್ರೆ ರೋಗಗ್ರಸ್ತ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಸಲಕರಣೆಗಳಾಗ್ಲಿ, ಮೂಲ ಸೌಕರ್ಯಗಳಿಗೆ ಯಾವುದೂ ಕೂಡ ಇಲ್ಲ. ಹಲವಾರು ಬಾರಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಗ್ರಾಮಸ್ಥರು ಹಾಗೂ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ರು, ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂತ ಇಲ್ಲ. ಹಾಗೆ ಅಧಿಕಾರಿಗಳು ಕೂಡ, ಅಲ್ಲಿಗೆ ಬರುವಂತ ಅಧಿಕಾರಿಗಳು ಕೂಡ, ಅಂದ್ರೆ ವೈದ್ಯಾಧಿಕಾರಿಗಳು ಕೂಡ ಶಿವಮೊಗ್ಗದಿಂದ ಓಡಾಡೋದ್ರಿಂದ ಅಲ್ಲಿ ವೈದ್ಯಕೀಯ ಸೇವೆಗಳು ಸಿಗೋದು ಕೂಡ ಒಂದು ರೀತಿಯಲ್ಲಿ ಮರೀಚಿಕೆ ಆಗಿದೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶ, ಒಂದು ಆಸ್ಪತ್ರೆ ಅಂದ್ರೆ ಕ್ಲೀನ್ ಆಗಿರ್ಬೇಕು, ಅಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ವಿದ್ಯುತ್ ಸಂಪರ್ಕ ಇದ್ರೂ ಕೂಡ ಅದಕ್ಕೆ ತಕ್ಕಂತ ವ್ಯವಸ್ಥೆ ಇಲ್ಲ. ಒಂದು ಏನು ರೆಫ್ರಿಜರೇಟರ್ ಇಲ್ಲ. ಯಾಕಂದ್ರೆ ಒಂದು ವ್ಯಾಕ್ಸಿನ್ಗಳನ್ನ ಸ್ಟೋರ್ ಮಾಡೋದಕ್ಕೂ ಕೂಡ ಅಲ್ಲಿ ಸದ್ಯಕ್ಕೆ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಏನು ಆಸ್ಪತ್ರೆ ಈಗ ಆಗಿರೋದು. ಮತ್ತೆ ಇನ್ನೊಂದು ಏನಂದ್ರೆ, ಇಲ್ಲಿ ಹೆರಿಗೆ ಸುಸಜ್ಜಿತವಾಗಿ ಹೆರಿಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರು ಸಹ ಇದುವರೆಗೂ ಕೂಡ ಒಂದು ವರ್ಷದಲ್ಲಿ 4 ರಿಂದ 5 ಹೆರಿಗೆಗಳು ಮಾತ್ರ ನಡೀತವೆ. ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ
ಯಾರು ಕೂಡ ಹೆರಿಗೆಯನ್ನ ಮಾಡಿಸೋದ್ಕೊಳ್ಳಕ್ಕೆ ಅಲ್ಲಿ ಇಷ್ಟಪಡೋದಿಲ್ಲ. ಹಾಗಾಗಿ ಖಾಸಗಿ ಆಸ್ಪತ್ರೆಗಳನ್ನ ಮೊರೆ ಹೋಗ್ತಾ ಇದ್ದಾರೆ ಅಲ್ಲಿಯ ಸ್ಥಳೀಯರು. ಆದ್ರೆ ಬಡವರು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಈಗ ಉಂಟು. ಯಾಕಂದ್ರೆ ಬಡವರಿಗಾಗಿನೇ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳು ಈಗ ಈ ಪರಿಸ್ಥಿತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನು ಪರಿಸ್ಥಿತಿನ ಎದುರು ಮಾಡಬೇಕು ಅನ್ನೋದು ಒಂದು ಮಾತಾಗಿದೆ ನವಿತಾ. ಎಸ್, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.